ಎಲ್ಲಿದ್ದಾಳೆ ಅಂತ ನನಗ್ ಪಕ್ಕಾ ಗೊತ್ತಾಯ್ತು. ಈಗ್ಲೇ ಹೋಗ್ತೀನಿ. ಮೋನಿಕಾ, ನಿಮ್ಮಮ್ಮನಿಂದ ನೋಡಿದ್ರೆ ಕಷ್ಟ ಆಗುತ್ತೆ. ಚಾನ್ಸೇ ಇಲ್ಲ. ಅದಕ್ಕೆ ಬೇರೆನೇ ಏನೋ ಪ್ಲಾನ್ ಮಾಡಿದೀನಿ. ತಾತ ಕರೆದ್ರಾ? ಹೌದಪ್ಪ ವಿವೇಕ್, ನಮ್ಮ ಮನೆತನದ ಪದ್ಧತಿ ಪ್ರಕಾರ ಮದುವೆ ಆದ ಗಂಡು ಹೆಣ್ಣು ಇಬ್ರು ದೇವಸ್ಥಾನಕ್ಕೆ ಹೋಗ್ಬೇಕು, ಮುಡುಪು ಕಟ್ಟಬೇಕು. ಅಲ್ಲಿ ಕೊಟ್ಟ ಪ್ರಸಾದನ ಗಂಡು ತನ್ನ ಕೈಯಾರೆ ಹೆಣ್ಣಿಗೆ ತಿನ್ನಿಸ್ಬೇಕು. ಇದು ಶಾಸ್ತ್ರ. ಹೋಗು ಗೌರಿ, ನೀನು ಇಬ್ರು ರೆಡಿಯಾಗಿ ಬೇಗ ಬನ್ನಿ, ಹೋಗೋಣ. ವಿವೇಕ್, ಅಲ್ಲಿ ಹೋಗಿ ಶಾಸ್ತ್ರ ಮಾಡ್ಬಿಟ್ರೆ ನಿಮ್ ಜೀವನ ಶುರುವಾಯ್ತು ಅಂತ ಅರ್ಥ. ಅದಕ್ಕೆ ಬೇಗ ಹೋಗಿ ರೆಡಿಯಾಗಿ ಬನ್ನಿ. ಹೋಗಪ್ಪ. ನೋ, ಇಲ್ಲ, ಆಗಲ್ಲ. ವಿವೇಕ್, ಯಾಕೆ ಹೀಗೆ ಜೋರಾಗಿ ಕೂಗ್ಕೋತಾ ಇದ್ಯಾ? ಅಪ್ಪಾಜಿ ಹೇಳಿದ್ದು ಸಂಪ್ರದಾಯದ ಮಾತು. ಅತ್ತೆ, ಫಸ್ಟ್ ಆಫ್ ಆಲ್ ಈ ಮದ್ವೆನೇ ಇಷ್ಟ ಇಲ್ಲ. ಇಷ್ಟ ಇಲ್ದಾರ ಮದ್ವೆ ಮಾಡ್ಕೊಂಡು ಆಲ್ರೆಡಿ ನರ್ಕ ಅನುಭವಿಸ್ತಾ ಇದ್ದೀನಿ. ಅದ್ರ ಮೇಲೆ ಈ ನಾಟಕ ಎಲ್ಲ ಮಾಡ್ಬೇಕಾ? ಪೂಜೆ ಮಾಡೋದು, ಕೈಯಾರ ತಿನ್ಸೋದು, ಇದೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಅಸಹ್ಯ ಅನ್ನಿಸ್ತಾ ಇದೆ. ಅಲ್ಲಪ್ಪ ಮನ್ಮತ, ರಾತ್ರಿ ಕದ್ದು ಮುಚ್ಚಿ ಹೆಂಡ್ತಿ ರೂಮ್ಗೆ ಹೋಗಕ್ಕಾಗತ್ತೆ, ಈಗ ದೇವಸ್ಥಾನಕ್ಕೆ ಬರೋಕ್ಕಾಗಲ್ವಾ? ಅಲ್ಲಿರುವುದು ಶಕ್ತಿ ದೇವತೆ, ಇಲ್ಲಿರುವುದು ಪ್ರೀತಿ ದೇವತೆ. ಅಷ್ಟೇ ತಾನೇ ವ್ಯತ್ಯಾಸ. ಅಥವಾ ಇವ್ರ ಪ್ಲಾನ್ ಬೇರೆನೇ ಇರಬಹುದೇನೋ. ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಕಳ್ಸಿದ್ಮೇಲೆ ಒಬ್ಬರೇ ಏಕಾಂತದಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪ್ಲಾನ್ ಮಾಡಿರ್ಬಹುದು. ಅಯ್ಯೋ, ನಮ್ಗಿದ್ ಗೊತ್ತೇ ಆಗ್ಲಿಲ್ಲ ನೋಡಿ. ನೀನ್ ಮಾಡಿದ್ದ ಅನಾಹುತದಿಂದ ಇಷ್ಟೆಲ್ಲ ತೊಂದರೆ ಆಗ್ತಿದೆ. ಇವತ್ ನನ್ ಮಗ ಎಲ್ರ ಮುಂದೆ ತಪ್ಪಿತಸ್ಥನ್ ತರ ನಿಂತಿದ್ದಾನೆ ಅಂದ್ರೆ ಅದಕ್ ನೀನೇ ಕಾರಣ. ಅದಕ್ಕೆ ನಾನು ಹಾಗೆ ಮಾಡದೇ ಇದ್ದಿದ್ರೆ ನಮ್ಮ ಮನೆ ಮರ್ಯಾದೆ ಬೀದಿಗೆ ಬಂದಿರ್ತಿತ್ತು. ನಾನು ಹಾಗೆ ಮಾಡಿದ್ರಿಂದಾನೇ ಇವತ್ ನಮ್ಮ ಮನೆ ಮಾನ ಮರ್ಯಾದೆ ಬಚಾವಾಗಿರೋದು. ನೆನ್ಪಿರ್ಲಿ. ನಿಮ್ ಮಾತು ಜಗಳ ಎಲ್ಲ ಆಮೇಲೆ ಇಟ್ಕೊಳ್ಳಿ. ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ನೋಡು ವಿವೇಕ್, ಈ ಪದ್ಧತಿನ ನಮ್ಮನೇಲಿ ಎಲ್ಲರೂ ಪಾಲಿಸಿದ್ದಾರೆ. ನಾನು, ನಿಮ್ಮ ತಾತ, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ. ಅಷ್ಟೇ ಯಾಕೆ, ಚಂಚಲ ಕೂಡ ಅವಳ ಗಂಡನ ಜೊತೆಗೆ ಹೋಗಿ ಹರಕೆ ಪೂರ್ತಿ ಮಾಡಿದಾಳೆ. ಹೀಗಿರುವಾಗ ಹೊಸದಾಗಿ ಮದುವೆ ಆಗಿರೋ ನೀವು ಹೋಗ್ಲೇಬೇಕು ತಾನೆ? ಇದು ನಮ್ಮನೆ ಪದ್ಧತಿ. ನನಗೆ ಯಾವ ಪದ್ಧತಿನೂ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಹೇಗೋ? ಅತ್ತೆ ಪ್ಲೀಸ್ ಅತ್ತೆ, ಅವ್ನು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನಲ್ಲ, ದಯವಿಟ್ಟು ಅವನಿಗೆ ಬಲವಂತ ಮಾಡಬೇಡಿ, ಹಿಂಸೆ ಕೊಡಬೇಡಿ ಅತ್ತೆ. ಸರಿತಾ, ಮುಚ್ಚು ಬಾಯಿ. ಏನ್ ಮಾತಾಡ್ತಿದೀಯ ನೀನು? ನಿಮ್ಮನೆ ಹಿರಿಯರಾಗಿ ನಿಮ್ಮ ಮಾವ ಒಂದ್ ಮಾತು ಹೇಳಿದ್ರೆ ಅವ್ರ ಮಾತಿಗೆ ಈ ಮನೇಲಿ ಬೆಲೆನೇ ಇಲ್ವಾ? ಅವ್ರು ಹೇಳೋ ಮಾತು ನಿನಗೆ ಹಿಂಸೆ ಅನ್ನಿಸ್ತಿದ್ಯಾ? ಸಾರಿ ತಾತ, ನನಗೆ ಕ್ಷಮಿಸಿ. ಯಾಕೆ ಇವಳಿಗೆ ಬಾಯಿಲ್ವಾ? ನೀನ್ ಚಿಕ್ಕವನು, ಇವಳಿಗೇನಾಗಿದೆ? ಮನೆ ಶಾಸ್ತ್ರನೇ ಬೇಡ ಅಂತಿದ್ದಾಳೆ. ದೊಡ್ಡವ್ರ ಮಾತು ಕೇಳಿ ಚಿಕ್ಕವ್ರು ಬೆಳಿತಾರೆ ಅಂತ ಇವಳಿಗೆ ಗೊತ್ತಾಗಲ್ವಾ? ದಯವಿಟ್ಟು ಕ್ಷಮಿಸಿ ಮಾವ, ಕ್ಷಮಿಸಿ ಅತ್ತೆ. ನನ್ನ ಮಗನ ಒದ್ದಾಟನ ನನ್ನ ಕೈ ನೋಡೋದಕ್ಕಾಗ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡಿದೆ ಅಷ್ಟೆ. ಆದ್ರೆ ನಾನ್ ಮಾತ್ರ ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಡ. ನಾನು ನಿನ್ನನ್ನು ವಾರಸ್ದಾರನಾಗಿ ಮಾಡಿರೋದು ಕಂಪ್ನಿಗೆ ಹೊರತು ಮನೆಗಲ್ಲ. ಗೌರಿ, ನೀನೇನಮ್ಮ ಹೇಳ್ತೀಯಾ? ದೊಡ್ಡೋರ್ ಮಾತು ಮೀರ್ಬಾರ್ದಲ್ವಾ ಅಜ್ಜಿ? ಗಂಡನ ಮಾತು ಅದನ್ನ ಮೀರ್ಲೇಬಾರ್ದಲ್ವಾ ಚಿಕ್ಕ ಮಾವ? ಬೇಗ ಹೋಗಿ ರೆಡಿಯಾಗಿ, ಟೈಮ್ ಆಗ್ತಾ ಇದೆ. ತಾತ, ತಾತ, ಅಜ್ಜಿ. ವಿವೇಕ್, ಇವತ್ತೆಲ್ರೂ ಮುಂದೆ ನನಗೆ ಅವಮಾನ ಮಾಡಿಬಿಟ್ಟೆ ಅಲ್ಲ? ನೆನ್ಪಿಟ್ಕೊ,
ಚೆನ್ನಾಗಿ ನೆನ್ಪಿಟ್ಕೊ. ಮುಂದೊಂದು ದಿನ ನಿನ್ನ ಮಗನಿಂದನೇ ನಿನಗೆ ಅವಮಾನ ಆಗತ್ತೆ. ನೋಡ್ತಾ ಇರು. ನಿಂತ್ಕೋ. ಯಾಕೆ? ಗಂಡನ್ ಮತ್ ಮೀರಲ್ಲ ಅಂತಿದ್ದೆ. ಅಂದ್ರೆ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡ್ರಾ? ಮಾತಿಗಂದ. ನಾನು ಮಾತಿಗೆ ಅನ್ಲಿಲ್ಲ. ಬಾ ನನ್ ಜೊತೆ. ಎಲ್ಲಿಗೆ ಸರ್? ನನ್ನ ಸ್ಟೋರ್ ರೂಮ್ಗ ಅಥವಾ ನಿಮ್ಮ ಬೆಡ್ರೂಮ್ಗ? ಏಯ್ ಸುಮ್ನೆ ಬಾ. ಅಬ್ಬ, ಇಷ್ಟೊಂದು ಗಟ್ಟಿಯಾಗಿ ಕೈ ಹಿಡ್ದಿರೋದು ನೋಡಿದ್ರೆ ಜೀವನ ಪೂರ್ತಿ ನನ್ನ ಕೈ ಬಿಡಲ್ಲ ಅಂತ ಅರ್ಥ ಆಯ್ತು. ನನಗೇನು ಅಭ್ಯಂತರ ಇಲ್ಲ ಬಿಡಿ, ಇಟ್ಕೊಳ್ಳಿ. ಏಯ್ ಏನ್ ಮಾತಾಡ್ತಾ ಇದ್ಯಾ? ನಾನು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಅದೇ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಈ ಸಾಮ್ರಾಜ್ಯಕ್ಕೆ ನನ್ನನ್ನು ಕರ್ಕೊಂಡು ಬಂದಿರೋ ವಿಶೇಷ ಏನು? ಅರ್ಜೆಂಟಲ್ಲಿ ಬಲಗಾಲಿಟ್ ಬಂದು ಎಡ್ಗಾಲಿಟ್ ಬಂದು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ನೀನ್ ಯಾವ ಕಾಲಿಟ್ ಬಂದ್ರು ಏನು ಯೂಸ್ ಇಲ್ಲ ಬಿಡು. ಏನ್ ಸರ್, ಕೈ ಹಿಡ್ದು ತಿಳ್ಕೊಂಡು ನಿಮ್ ರೂಮಿಗೆ ಕರ್ಕೊಂಡ್ ಬಂದಿದ್ದೀರಾ? ಏನ್ ನಿಮ್ ಉದ್ದೇಶ? ಉದ್ದೇಶ ಮಣ್ಣು. ನನ್ಗೆ ದೇವಸ್ಥಾನಕ್ಕೆ ಹೋಗಕ್ ಇಷ್ಟ ಇಲ್ಲ. ದೇವ್ರು ಅಂದ್ರೆ ಇಷ್ಟ ಇಲ್ವಾ? ಈ ದೇವ್ರ ಜೊತೆ ಹೋಗ್ಬೇಕಲ್ಲ, ಅದಕ್ಕೆ ಇಷ್ಟ ಇಲ್ಲ. ಅಷ್ಟೊಂದು ಭಯ ಪಡ್ಬೇಡಿ ಮಿಸ್ಟರ್ ಡಿಫೆಕ್ಟ್ ಸರ್. ನಾನು ಮುಸ್ಕ್ ಹಾಕೊಂಡ್ ಬರ್ತೀನಿ. ಹೇಗೂ ನನ್ಗದು ಅಭ್ಯಾಸ ಅಲ್ವಾ? ನನ್ ಮುಖ ನೋಡೋ ಟೆನ್ಷನ್ ನಿಮ್ಗಿರಲ್ಲ ಬಿಡಿ. ಏನ ಮತ್ತೆ ಮುಸ್ಕ? ಏನ್ ನಾಟಕ ಮಾಡ್ತಿದ್ಯಾ ನೀನು? ಎಂತ ಸ್ಟೇಜಲ್ಲಿ ಇರ್ಬೇಕು ಅದು ನಾನು. ಇವತ್ತು ಯಾವ ಸ್ಟೇಜಲ್ಲಿ ಇದ್ದೀನಿ ಗೊತ್ತಾ? ಹೇಗಿದ್ದೆ ನಾನು? ನಾನ್ ಕೂಡ ನಮ್ಮ ಮನೇಲಿ ಮಹಾರಾಣಿ ತರ ಇದ್ದೆ. ಆದ್ರೆ ನಿಮ್ ಮನೆಗ್ ಬಂದ್ಮೇಲೆ ಸ್ಟೋರ್ ರೂಮಲ್ಲಿ ಹಳೆ ವಸ್ತು ತರ ಬಿದ್ದಿದ್ದೀನಿ. ಏಯ್ ನೋಡು, ನಾನೀಗೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೀವು ಒಂದಲ್ಲ ಎರಡಲ್ಲ ಎಷ್ಟೇ ಹೇಳಿದ್ರು ನಾನು ಸರಿಯಾಗಿ ಕೇಳಿಸ್ಕೊಳ್ತೀನಿ. ಹೇಳಿ. ನೋಡು, ನನಗೆ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರೋದು ಇಷ್ಟ ಇಲ್ಲ. ನನಗೆ ಅದು ಅಲರ್ಜಿ. ಓಹೋ, ನನ್ಗೇನು ನಿಮ್ ಜೊತೆ ಬರಕ್ಕೆ ಬಹಳ ಆಸೆ ಅನ್ಕೊಂಡಿದ್ದೀರಾ? ನೀವು ನನ್ನನ್ನು ಅಸಹ್ಯವಾಗಿ ನೋಡೋದು, ಹೀಯಾಳ್ಸಿ ಮಾತಾಡೋದು, ಪದೇ ಪದೇ ಅವಮಾನ ಮಾಡೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಚೇಳು ಮೈ ಮೇಲೆ ಓಡಾಡ್ದಂಗ್ ಆಗುತ್ತೆ ಗೊತ್ತಾ? ಹಾಗಿದ್ರೆ ಸರಿ, ನೀನ್ ದೇವಸ್ಥಾನಕ್ಕೆ ಬರಬೇಡ. ಡನ್. ಸರಿ, ನೀವು ಬೇಡ ಅಂದ್ರೆ ಬರಲ್ಲ ಅಷ್ಟೇ ಅಲ್ವಾ? ಅದೇ ಒಂದು ಕಂಡೀಷನ್. ಇದೇ ಮಾತನ್ನ ನೀನೇ ಹೋಗ್ಬಿಟ್ಟು ತಾತನ ಹತ್ರ ಹೇಳ್ಬೇಕು. ಓ, ನಾನ್ ತಾತನ ಹತ್ರ ಹೋಗ್ಬಿಟ್ಟು ಹೇಳ್ಬೇಕಾ? ಅಥವಾ ನನಗ್ ಬರಕ್ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳಿ ನಿಮ್ಮನ್ನ ಪಾರ್ ಮಾಡ್ಬೇಕಾ? ಎಸ್. ಹೌದಾ? ಹಾಗಾದ್ರೆ ಈಗ್ಲೇ ಹೋಗಿ ತಾತನ ಹತ್ರ ಹೇಳ್ತೀನಿ. ನಿಮ್ ಮೊಮ್ಮಗಂಗೆ ದೇವಸ್ಥಾನಕ್ ಬರೋದಕ್ಕೆ ಇಷ್ಟ ಇಲ್ಲ, ಅದ್ರಲ್ಲೂ ನನ್ ಜೊತೆ ಬರೋದಂದ್ರೆ ಇಷ್ಟನೇ ಇಲ್ವಂತೆ ಅಂತ ಹೇಳ್ಬಿಟ್ ಬರ್ತೀನಿ. ಏಯ್ ಏನೋ ಎದುರಿಸ್ತಾ ಇದ್ಯಾ? ನೋಡಿ, ನನಗ್ ಸ್ವಲ್ಪ ಗೌರವ ಬೇಕು, ಕೊಡ್ತೀರಾ? ನನಗೆ ನಿನ್ನಿಂದ ಮುಕ್ತಿ ಬೇಕು, ಕೊಡ್ತೀಯಾ? ನನ್ಗೆ ನಿಮ್ಮಿಂದ ಮನಃಶಾಂತಿ ಬೇಕು, ಕೊಡ್ತೀರಾ? ಹಲೋ, ಅದ್ ನಿನಗೆಲ್ಲ ಬೇಕಾಗಿರೋದು, ನನಗೆ ಕೊಡ್ತೀಯಾ? ನನ್ ಮನಃಶಾಂತಿ ಕೆಡ್ಸಿದವ್ರಿಗೆ ನಾನ್ ಮನಃಶಾಂತಿ ಕೊಡ್ತೀನಾ? ನೆವರ್. ನಾನ್ ನಿಮ್ ಜೊತೆ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ. ಈ ವೀರ ನಾರಿಯನ್ನ, ಈ ಪರಮ ಭಕ್ತಿಯನ್ನ ತಡೆಯಲು ಯಾರಿಂದನೂ ಸಾಧ್ಯ ಇಲ್ಲ. ತಥಾಸ್ತು. ಕರ್ಮ, ಎಲ್ಲಿಂದ ಸಿಕ್ಕಾಕೊಂಡಪ್ಪ ಇವ್ರು ನಂಗೆ? ಎಲ್ಲಿ ಅಂದ್ರೆ, ಒಂದ್ ಕೆಟ್ಟ ಮುಹೂರ್ತದಲ್ಲಿ, ಅಶುಭ ಗಳಿಗೆಯಲ್ಲಿ, ಒಂದ್ ಹಾಳಾದ ಲಗ್ನದಲ್ಲಿ ನೀವು ನನ್ ಕೊರಳಿಗೆ ತಾಳಿ ಕಟ್ಟಿದ್ರಿ. ಅಲ್ಲೇ ನಾನು ಸಿಕ್ಕಿದ್ದು. ನಾನೀಗ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಮಸ್ತಾಗಿ ರೆಡಿಯಾಗಿ ಬರ್ತೀನಿ. ಹಾ, ನಾವು ಹೋಗ್ತಾ ಇರೋದು ಅನ್ನೋರ್ ದೇವಸ್ಥಾನಕ್ಕಲ್ಲ. ನಾನು ಕೆಂಪು ಸೀರೆ ಹಾಕೊಳ್ಳ ಇಲ್ಲ ಹಸಿರು ಸೀರೆ ಹಾಕೊಳ್ಳ? ನಿಮ್ಗೆ ಯಾವ ಕಲರ್ ಇಷ್ಟ? ಮಣ್ಣು, ಮಣ್ಣಿನ ಕಲರ್ ಇಷ್ಟ. ನಿಮ್ ಟೇಸ್ಟ್ ಒಂದ್ ಚೂರು ಚೆನ್ನಾಗಿಲ್ಲ. ಅದಕ್ಕೆ ಅಲ್ವಾ ನೀನ್ ಕೂತ್ಗೆ ತಾಳಿ ಕಟ್ಟಿದ್ದು. ನೋಡು, ನಿನ್ ಜೊತೆಗೆ ದೇವಸ್ಥಾನಕ್ಕೆ ಬರೋದು ನಂಗೆ ಒಂಚೂರು ಇಷ್ಟ ಇಲ್ಲ. ನನಗೆ ಅರ್ಥ ಆಯ್ತು. ನಿಮಗೆ ನಾನಂದ್ರೆ ಇಷ್ಟ ಇಲ್ಲ, ನನ್ನ ಜೊತೆ ಮದುವೆ ಆಗಿದ್ದು ಇಷ್ಟ ಇಲ್ಲ, ನನ್ನ ಜೊತೆ ಇರೋದು ಇಷ್ಟ ಇಲ್ಲ. ನಾನು ಬೇಡವಾದಳು ಅಂತ ನನಗೆ ಮೊದಲೇ ಗೊತ್ತಿತ್ತು ಬಿಡಿ. ಆದರೆ ಪದೇ ಪದೇ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರೆ ಮನಸ್ಸಿಗೆ ಮುಳ್ಳು ಚುಚ್ಚಿದಂಗೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಣ್ಣೀರ ಅಳೋಕೆ ಸಮುದ್ರದಷ್ಟಿದೆ, ಆದರೆ ಅಳಕ್ಕಾಗತ್ತಾ? ಈ ಸೆಂಟಿಮೆಂಟ್ನೆಲ್ಲ ಸ್ಟಾಪ್ ಮಾಡು. ಹೌದಲ್ಲ? ಹಾಗಾದ್ರೆ ನಾನು ಬೇಗ ರೆಡಿಯಾಗಿ ಬರ್ತೀನಿ. ಕಾದು ಕಾದು ನೀವು ಸುಸ್ತಾಗ್ಬೇಡಿ. ನಾವಿಬ್ರು ಸೇಮ್ ಕಲರ್ ಡ್ರೆಸ್ ಹಾಕೋಣ, ಸರಿನಾ? ಯಾವ ಜನ್ಮದ ಪಾಪನೋ ಹಿಂಗ್ ಕಾಡ್ತಾ ಇದೆ.
ದೇವಸ್ಥಾನಕ್ಕೆ ಬಂದ್ರು ಮುಖ ಯಾಕಕ್ಕ ಹೀಗಿಟ್ಕೊಂಡಿದ್ಯಾ? ಜೊತೆ ಅಮೆಜಾನ್ ಫಾರೆಸ್ಟ್ಗೆ ಹೋದ್ರು ಆಕ್ಸಿಜನ್ ಸಿಗಲ್ಲ. ಇನ್ನು ಈ ದೇವಸ್ಥಾನಕ್ಕೆ ಬಂದ್ರೆ ನೆಮ್ಮದಿ ಸಿಗತ್ತಾ? ಯಾಕಕ್ಕ? ನಿನ್ನೆಲ್ಲಿ ಯಾಕೋ ನಂಗೆ ಡೌಟ್ ಕಣೆ. ನೀನು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದ್ರ ಹಿಂದೆ ಏನಾದ್ರೂ ಮಾಸ್ಟರ್ ಪ್ಲಾನ್ ಇದ್ಯಾ ಅಂತ. ಇಲ್ಲ ಅಕ್ಕ, ಬೇಕಾದ್ರೆ ನಿನ್ ಮೇಲೆ ಆಣೆ ಮಾಡ್ಲಾ? ಬೇಡಕ್ಕ, ನೀನ್ ಈ ಭಸ್ಮಾಸುರಿ ಕೈನ್ ಮಾತ್ರ ನನ್ನ ತಲೆ ಮೇಲೆ ಇಡೋ ಪ್ರಯತ್ನ ಮಾಡ್ಬೇಡ. ಹಾಗಾದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ಬಾಲೆ, ಎಲ್ಲಿಗೆ ಬಾಲೆ? ಬಾ ಇಲ್ಲಿಗೆ. ಅಕ್ಕ ನೋಡಕ್ಕ, ದೇವ್ರ ನನ್ನ ಕರೀತಾ ಇದ್ದಾನೆ. ಮಾತ್ರ ನಾನು ಇಷ್ಟ ಬೇಗ ಸಾಯೋದಕ್ ಬಿಡಲ್ಲ. ಅಯ್ಯೋ ಬಿಡಕ್ಕ, ನಾನು ಹಾಗೆ ಹೇಳಿಲ್ಲ. ಯಾರೋ ಬಾಲೆ ಬಾಲೆ ಅಂತ ಕರೀತಿದ್ದಾರೆ ನೋಡು. ಅಲ್ಲಿ ಮಾತಾಡ್ದೆ ಇಲ್ಲಿ ಬಾ ಬಾಲೆ. ತಾಯಿ ಕರೀತಾಳೆ, ಕೇಳಿಸ್ತಾ ಇಲ್ವಾ? ಬಾಲೆ ಬಾಲೆ. ಬಾಲೆ ಬಾ. ಬಾ ಅಕ್ಕ. ಬಾ ಬಾಲೆ ಬಾ. ಅಮ್ಮ ಬಾಲೆ ಬಾ. 3 ಮಕ್ಕಳ ತಾಯಿ ಬಾ. 3 ಮಕ್ಳ ತಾಯಿನ ಯಾರಕ್ಕ? ಇನ್ಯಾರೆ? ನೀನೇ ಕಣೆ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ನನ್ಗಿರೋದು 2 ಮಕ್ಳು. ಶಿಶುವೇ, ನಿನ್ನ ಮನಸ್ಸಿನ ಗೊಂದಲ ನನಗೆ ಗೊತ್ತು. ನಿನಗೆ 3 ಮಕ್ಕಳು. ಇಲ್ಲ ತಾಯಿ, ನನ್ಗೆ 2 ಮಕ್ಳು. ಒಬ್ಳು ಗೌರಿ, ಇನ್ನೊಬ್ಳು ಚಿನ್ಮಯಿ. ಸುಳ್ಳು ಹೇಳಬೇಡ ಶಿಶುವೆ. ನಿನಗೆ 3 ಮಕ್ಕಳು. ಅದರಲ್ಲಿ ದೊಡ್ಡ ಮಗಳು ಸಾಕ್ಷಾತ್ ಮಹಾಲಕ್ಷ್ಮಿ. ಅವಳಿಂದಲೇ ನಿನಗೆ ಹೆಸರು, ಆಸ್ತಿ, ಅಂತಸ್ತು ಎಲ್ಲವೂ ಸಿಗುವುದು. ಅವಳು ನಿನ್ನ ಪಾಲಿನ ದೇವತೆ. ಅವಳನ್ನು ದೂರ ಮಾಡಿದರೆ ನಿನ್ನ ಸರ್ವಸ್ವವು ನಾಶವಾಗುತ್ತದೆ. ವಿಧಿ ವೈಪರೀತ್ಯ. ಅವಳು ಈಗ ನಿನ್ನ ಜೊತೆ ಇಲ್ಲದಿರಬಹುದು. ಅವಳ ಬಗ್ಗೆ 10 ಜನ 100 ಮಾತನಾಡುತ್ತಿರಬಹುದು. ಆದರೆ ಅವಳು ನಿನ್ನ ಉದ್ಧಾರ ಮಾಡೋಕೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಣ್ಮಣಿ. ಆ ನಿನ್ನ ದೊಡ್ಡ ಮಗಳ ಬಗ್ಗೆ ತಪ್ಪು ಯೋಚನೆ ಮಾಡಿದರೆ ನಿನ್ನ ತಲೆ ಸೀಳಿ 100 ಹೋಳಾಗುತ್ತದೆ ಬಾಲೆ. ಹೌದಾ ತಾಯಿ? ನನ್ ದೊಡ್ಡ ಮಗಳು ಅಷ್ಟೊಂದು ಒಳ್ಳೆಯವಳ? ನಾನೊಳ್ಳ ಬೈದು ತಪ್ಪು ಮಾಡ್ಬಿಟ್ನಾ? ಅವಳೇ ನಿನ್ನ ಉದ್ಧಾರಕಳು. ಅವಳನ್ನು ಹುಡುಕಿಕೊಂಡು ಎಲ್ಲೂ ಹೋಗಬೇಡ. ಅವಳೇ ನಿನ್ನನ್ನು ಹುಡುಕಿಕೊಂಡು ಬರ್ತಾಳೆ. ಬೇಡ ತಾಯಿ, ಬೇಡ. ಅವಳನ್ನ ಹುಡುಕೋದ್ ಬೇಡ. ಅವಳು ಎಲ್ಲಿದ್ದಾಳೆ ಅಂತ ನನಗ್ ತೋರ್ಸು. ನಾನೇ ಅಲ್ಲಿಗೆ ಹೋಗ್ತೀನಿ. ಯಾಕೆ? ಅವಳನ್ನ ಮನೆ ಕರ್ಕೊಂಡು ಹೋಗಕ್ಕ? ಅಲ್ಲ, ಅವಳನ್ನ ಸಾಯಿಸೋಕೆ. ಅಯ್ಯೋ, ಅವಳು ನಿನ್ನ ಮುದ್ದಿನ ಮಗಳು. ಅವಳ ಬಗ್ಗೆ ಇಂಥ ಮಾತು ಬೇಡ ಬಾಲೆ. ಯಾರು ಒಳ್ಳೆಯವಳು? ಆ ದೊಡ್ಡ ಮಗಳ? ಹೌದು, ಅವಳು ಒಳ್ಳೆಯವಳ? ಹ್ಞೂ. ನಾನು ಎಲ್ಲಿದ್ದೀನಿ? ಇನ್ನು ಸತ್ತು ನರ್ಕಕ್ಕೆ ಹೋಗ್ಲಿಲ್ಲ. ಅಯ್ಯೋ ದೇವ್ರೆ, ಕ್ಷಮಿಸ್ಬಿಡಮ್ಮ. ಅಕ್ಕ,
ಇನ್ನೊಬ್ರು ದೇವ್ರು ಕೂತಿದ್ರಲ್ಲ ಅವ್ರೆಲ್ಲಿ? ದೇವ್ರು ಇಲ್ಲಿಂದ ಹೋಯ್ತೋ ಇಲ್ವೋ ಗೊತ್ತಿಲ್ಲ. ಮುಖಕ್ಕೆ ಗಂಧ ಹಚ್ಕೊಂಡಿದ್ಲಲ್ಲ ಅವಳಂತೂ ನಿನ್ನ ಯಾವ ತರ ನೋಡಿ ಓಡ್ ಹೊರಟೋದ್ಲು. ಅಯ್ಯೋ, ನೀನ್ ಹಿಂಗೆ ಇದ್ರೆ ನಿನ್ ತಲೆ ಮೇಲೆ ಕಾಯಿ ಹೊಡೆದು ಕಾಲಿಗೆ ಕರ್ಪೂರ ಹಚ್ಬಿಡ್ತಾರಷ್ಟೇ. ತಲೆ ಕಟ್ಕೊ ನಡಿ ನಡಿ ನಡಿ. ಬರ್ತೀನಿ. ದೇವಸ್ಥಾನಕ್ಕೆ ಯಾವುದೋ ಅಪಶಕುನ ಬಂದಂಗಾಯ್ತು. ಅಯ್ಯೋ ಪಾಪ, ನಿಮ್ ಬಗ್ಗೆ ನೀವ್ ಯಾಕಾಗ ಅನ್ಕೋತೀರಾ? ನಿಮ್ಮನ್ನ ನೀವೇ ಡಮ್ಮಿ ಮಾಡ್ಕೋಬೇಡಿ. ಏನ್ರು ನಿಮ್ದು? ದೇವಸ್ಥಾನದ ಆವರಣದಲ್ಲಾದ್ರೂ ನಿಮ್ ಕೀತ್ಲೆ ಕಿತ್ತಾಟನೇ ನಿಲ್ಸಿ. ಇದು ದೇವಸ್ಥಾನ. ದೇವ್ರ ಮುಂದೆನಾದ್ರೂ ಸ್ವಲ್ಪ ಸುಮ್ನಿರಿ. ಪಿಸು ಮಾತಿನಲ್ಲಿ ಅಡಗಿದೆ ಹೃದಯದ ರಾಗ, ನಸು ನಗುವಿನಲ್ಲಿ ಅರಳಿದೆ ಪ್ರೀತಿಯ ಯೋಗ. ಮಧ್ಯೆ ಈ ಪುಟ್ಟ ಮುನಿಸಿನ ಸಂಚು, ಒಲವಿನ ಕಡಲಿಗೆ ಇದೆ ಹವಳದ ಅಂಚು. ಸೋಲುವ ಹಠದಲ್ಲಿ ಗೆಲುವಿನ ತುಡಿತ, ಪ್ರೀತಿಯ ಜಗಳವೇ ಹೃದಯದ ಮಿಡಿತ. ಶ್ಯಾಮ್, ಇದು ದೇವಸ್ಥಾನ. ಹೊರಗಡೆಯಿಂದ ಬಂದಿರೋರ್ಗೆ ಇಲ್ಲಿ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನಿನಗೂ ಗೊತ್ತಿಲ್ವಾ? ಎಲ್ಲಿ ಹೇಗಿರ್ಬೇಕು ಅನ್ನೋ ಸಂಸ್ಕಾರನ ಇಲ್ಲದೆ ಇರೋರ್ ಜೊತೆ ಬಂದ್ಮೇಲೆ ಇನ್ಯಾವ ರೀತಿ ಇರೋದಕ್ಕೆ ಸಾಧ್ಯ? ಸರಿತಾ, ಹೊಸದಾಗಿ ಮದ್ವೆ ಆಗಿರೋರು ಮನೇಲಿ ಹೇಗಿರ್ತಾರೋ ಹಾಗಿರೋಕ್ ಬಿಡೋ ಮನ್ಸು ನಮ್ಗಿತ್ತ? ನೋಡಮ್ಮ, ಮನಸ್ಸೊಂದು ಶುದ್ಧವಾಗಿದ್ರೆ ಎಲ್ಲವೂ ದೈವಿಕವಾಗಿಯೇ ಕಾಣಿಸೋದು. ಈಗ ಸಮಾಧಾನ ಆಯ್ತಾ? ಎಲ್ಲಿ ಸಮಾಧಾನ ಆಗೋ ತರ ನೀವೇನ್ ಮಾಡಿದ್ರಿ? ಏನು ಮಾಡ್ಬೇಡಿ, ಇದು ದೇವಸ್ಥಾನ. ಬನ್ನಿ. ಈ ಅಮ್ಮನವ್ರ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಇಲ್ಲಿ ಬಂದು ಯಾರು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾರೋ ಅದೆಲ್ಲ ಇಲ್ಲಿ ದೇವರಿಂದ ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ. ಆ ಭಗವಂತನ ಆಶೀರ್ವಾದದಿಂದ ಹೊರಗಡೆಯಿಂದ ನಮ್ಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಇರೋ ಚೂರುಪಾರು ಸಮಸ್ಯೆ ನಮ್ಮಲ್ಲೇ ಹುಟ್ಕೊಂಡಿರೋದು. ಅದನ್ನ ಪರಿಹರಿಸಪ್ಪ ಅಂತ ಅವನ ಹತ್ರ ಬೇಡ್ಕೊಳ್ಳೋಣ. ಅಂತೂ ಏನು ತೊಂದರೆ ಆಗ್ಲಿಲ್ಲ ಕಣೆ. ಕಾಂತ, ಏನಕ್ಕ? ಅಂದ್ರೆ ನಿನ್ ಮಗಳು ಬರೋದ್ ಗೊತ್ತಿತ್ತು, ಪ್ಲಾನ್ ಮಾಡಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಏನಂದ್ರೆ ನನ್ ಮಗಳ ಎಲ್ಲಿ? ಅದಿನ್ಯಾರು ಬರ್ತಿರೋದು? ಶಾಸ್ತ್ರದ ಪ್ರಕಾರ ದೇವಿಯ ಸಮ್ಮುಖದಲ್ಲಿ ಇವರಿಬ್ಬರಿಗೂ ಬ್ರಹ್ಮಗಂಟನ್ನು ಕಟ್ಟಿ ದೇವಾಲಯನ 3 ಪ್ರದಕ್ಷಿಣೆನ ಮಾಡಿಸಿ. ನೀವೇ ಶಾಸ್ತ್ರೋಕ್ತವಾಗಿ ಬ್ರಹ್ಮಗಂಟು ಕಟ್ಟಿ. ಇದು ಬರೀ ಬಟ್ಟೆ ಗಂಟಲ್ಲ, ದೇವಿಯ ಸಾಕ್ಷಿಯಾಗಿ ನಿಮ್ಮಿಬ್ಬರ ಆತ್ಮಗಳ ಬೆಸುಗೆ. ಅವಳು ನಡೆಯಕ್ಕಾಗಲ್ಲ ಅಂತಂದ್ರೆ ನೀವು ಅವಳನ್ನ ಎತ್ಕೊಂಡು ಪ್ರದಕ್ಷಿಣೆಯನ್ನ ಪೂರ್ತಿ ಮಾಡಬಹುದು.